ನಮಸ್ಕಾರ ಸ್ನೇಹಿತರೆ, ಗುರು ಪೂರ್ಣಿಮೆಯ ದಿನದ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ನೋಡ್ಬೋದು. ಇವತ್ತು ವಿಶೇಷವಾಗಿರ್ತಕ್ಕಂತಹ ದಿನ ಅಂತ ನಾವು ಹೇಳ್ಬೋದು. ಈ 15,000 ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ಕನಸನ್ನು ಕಂಡಿದ್ದರು ನಾವು ಶಿಕ್ಷಕರಾಗಬೇಕು ಅನ್ನೋದು ಅವರೆಲ್ಲ ಸ್ನೇಹಿತರಿಗೂ ಗುರು ಪೂರ್ಣಿಮೆಯ ದಿನದ ಶುಭಾಶಯಗಳನ್ನು ಹೇಳುತ್ತಾ ನಾವು ನೋಡ್ಬೋದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಾಗೆ ನಾವು ಹೇಳ್ಬೋದು, ಪ್ರಪಂಚದಲ್ಲೇ ಅತ್ಯಂತ ಆಗಿರ್ತಕ್ಕಂತಹ ಜ್ಞಾನವನ್ನು ನೀಡುವ ಕೆಲಸಪ್ಪ ಅಂದ್ರೆ ಗುರುವಿನ ಮಾತು ಅಂತ ಹೇಳ್ಬೋದು. ಗುರು ಎಂದರೆ ಅಜ್ಞಾನ ಕಡೆಯಿಂದ ಇರತಕ್ಕಂಥದ್ದು ಜ್ಞಾನದ ಕಡೆ ತರುವಂತಹ ಒಂದು ಕೆಲಸವನ್ನು ಮಾಡುವ ಒಂದು ಕೆಲಸ ಅನ್ನೋದಾದ್ರೆ ಅದು ಗುರುವಿನ ಕೆಲಸ ಅಂತ ಹೇಳ್ಬೋದು. ಅವರೆಲ್ಲರೂ ನಮ್ಮ ಜೀವನದಲ್ಲಿ ಏನೇನ್ ಒಂದು ಅಜ್ಞಾನ ಕಡೆಯಿಂದ ಅಂದ್ರೆ ಕತ್ಲೆ ಕಡೆಯಿಂದ ಒಂದು ಬೆಳಕನ್ನು ಕೊಡುವಂತಹ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಏನಪ್ಪ ಅನ್ನೋದೇ ನಾವು ಗುರು ಅಂತ ನಾವು ಕರಿತೇವೆ. ಹಾಗಾಗಿ ಈ ದಿನದಲ್ಲಿ ನೋಡ್ಬೋದು, ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಏನೇನು ಕನಸು ಕಂಡಿದ್ರು ಎಲ್ಲ ಸ್ನೇಹಿತರು ನಿಮ್ಮ ನನಸಾಗ್ಲಿ ಅಂತ ನಾನೊಂದು ಶುಭವನ್ನು ಹಾರೈಸ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ನೋಡ್ಬೋದು, ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಡ್ರಾಪ್ ರೂಲ್ಸ್ ಏನ್ ಬಿಟ್ಟಿದ್ದರು ಎಲ್ಲ ಅಬ್ಜೆಕ್ಷನ್ ಹಾಕ್ತಿದ್ದಾರೆ. ಕೆಲವೊಬ್ರು ಏನೇನು ಶಿಕ್ಷಕರ ನೇಮಕಾತಿಯಲ್ಲಿ ಕೆಲವೊಂದು ಬದಲಾವಣೆ ಮೂಲಕ ನೋಟಿಫಿಕೇಶನ್ ಆಗುತ್ತೆ. ಕೆಲವೊಬ್ಬರಿಗೆ BEd ಮುಗಿದ್ರು BCom ಅಭ್ಯರ್ಥಿಗಳಿಗೂ ಕೂಡ ನೋಟಿಫಿಕೇಶನ್ ಏನಂದ್ರೆ ಬರೆಯಲು ಕೊಡಬೇಕು ಅನ್ನೋದ್ರ ಬಗ್ಗೆ ಆಗಿರ್ಬೋದು. ಕೆಲವೊಂದು ಸಬ್ಜೆಕ್ಟ್ಗಳು ಇಲ್ಲ, ಆ ಸಬ್ಜೆಕ್ಟ್ಗಳಿಗೂ ನೋಟಿಫಿಕೇಶನ್ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಹೋಗಿದ್ದಾರೆ. ಜೊತೆಗೆ ಕೆಲವೊಂದು ಪೇಪರ್ 3 ಏನು ಕೊಟ್ಟಿದ್ರು ಎಲ್ಲ ಸಬ್ಜೆಕ್ಟ್ಗಳಿಗೂ ನೀವು ರಿಮೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಏನಂದ್ರೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಇಲಾಖೆಗೆ ಎಲ್ಲ ಸ್ನೇಹಿತರು. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾವು ಚೇಂಜಸ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಏನ್ ಹಳೆ ಪದ್ಧತಿ ಇದೆಯೋ ಫಸ್ಟ್ ಏನ್ ಪ್ಯಾಟರ್ನ್ ಇತ್ತು, ಈಗ HSTR ನೋಡ್ಬೋದು, ಸಡನ್ ಆಗಿ ಓದಿರ್ತಕ್ಕಂಥ ಎಲ್ಲರಿಗೂ ಶಾಕ್ ಆಯ್ತು ಎಲ್ಲ ಸ್ನೇಹಿತರಿಗೂ. ಪೇಪರ್ 1 ಪೇಪರ್ 2 ಏನಂತಷ್ಟೇ ಅದು MCQ ಆಧಾರಿತವಾಗಿತ್ತು. ಈಗ ನೋಡ್ಬಿಟ್ರೆ 50% ಬರವಣಿಗೆ 50% ಏನಪ್ಪ ಅಂದ್ರೆ MCQ ಆಧಾರಿತವಾಗಿ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಸಡನ್ಲಿ ಆಗಿ ಕೊಟ್ಬಿಟ್ರೆ ಸೊ ಶಾಕ್ ಆಗುವ ಒಂದು ವಿಚಾರ ಅಂತ ಹೇಳ್ಬೋದು. ಈಗ GPT ಹೋಗಿ ನಾರ್ಮಲ್ ಬಿಡಿ, ಅದು ಮೊದಲೇ ಹಳೆ ಪದ್ಧತಿ ಪೇಪರ್ 3ವರೆಗೆ ಇತ್ತು. ಹಾಗಾಗಿ ಈ ಕಂಪ್ಯೂಟರ್ ಟೀಚರ್ ಫಿಸಿಕಲ್ ಟೀಚರ್ಗೂ ಅದೇ ರೀತಿಯಾಗಿರ್ತಕ್ಕಂತಹ ಪದ್ಧತಿಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಮೆಥಡ್ ನಾವು ಈ ರೀತಿ ಎಕ್ಸಾಮ್ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ನೋಡೋಣ, ಅದರ ಬಗ್ಗೆ ಅವರು ಇಲಾಖೆ ವಾರ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಬದಲಾವಣೆ ಮಾಡ್ತೀವಿ, ಕೆಲವೊಂದು ಏನ್ ಬದಲಾವಣೆ ಮಾಡಿ ನೋಟಿಫಿಕೇಶನ್ ಇನ್ನೊಮ್ಮೆ ಏನಂದ್ರೆ ಒರಿಜಿನಲ್ ನೋಟಿಫಿಕೇಶನ್ ಅಲ್ಲಿ ನಾವು ಬಿಡ್ತೀವಿ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಸೊ ಚೇಂಜಸ್ ಆದ್ರೆ ಏನಾದ್ರೂ ಅಪ್ಡೇಟ್ ಬಿಟ್ರೆ ನಾನು ಏನ್ ಮಾಡ್ತೀನಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಹಾಗಾಗಿ ನೋಡ್ಬೋದು ಎಲ್ಲ ಸ್ನೇಹಿತರು, ಈ ದಿನದಿಂದ ಒಂದು ಆಗಿರ್ತಕ್ಕಂಥ ಶುಭ ದಿನದಲ್ಲಿ ನೀವು ಇನ್ನೂ ಏನೇನು ಈಗ BEd ಕಂಪ್ಲೀಟ್ ಮಾಡಿ ಕೆಲವೊಂದ್ರು ಸಿಲೆಬಸ್ ಬಿಟ್ಟರು ಅದ್ರ ಬಗ್ಗೆ ಇನ್ನೂ ಗೊತ್ತಿಲ್ಲ. ಸೊ ತಿಳ್ಕೊಳ್ಳಿ, ಇನ್ನೂ ಟೈಮ್ ಇದೆ, ನೋಟಿಫಿಕೇಶನ್ ಆಗಿಲ್ಲ. ಸೊ ಇವತ್ತಿನಾದ್ರೂ ಇನ್ನೂ ಸಿಲೆಬಸ್ ನೋಡ್ಕೊಂಡು ನೀವು ಇನ್ನೂ ಸ್ಟಡಿ ಮಾಡಿದ್ರು ನೀವು ಎಕ್ಸಾಮ್ ಪಾಸ್ ಆಗ್ಬೋದು. ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ನೀವೊಬ್ರು ಕೂಡ ಇರ್ತೀರಾ. ನೀವು ಪ್ರಯತ್ನ ಪಟ್ರೆ ನೀವೊಬ್ರು ಕೂಡ ಒಂದು ಹುದ್ದೆಯನ್ನು ಕೂಡ ಹಿಡಿತೀರಿ. ನೆಕ್ಸ್ಟ್ ಗುರು ಪೂರ್ಣಿಮೆ ಬಂದ ನಂತರ ನೀವು ಒಂದು ಸರ್ಕಾರಿಯಾಗಿರ್ತಕ್ಕಂಥ ಕೆಲಸದಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಅಂತ ಹೇಳ್ತೀನಿ. ಹಾಗಾಗಿ ಎಲ್ಲ ಸ್ನೇಹಿತರು ಈಗ PDF ನೋಟ್ಸ್ಗಳನ್ನು ಪಡಿತಿದ್ರೆ ಜೊತೆಗೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ನೀವು ಟೆನ್ಷನ್ ತಗೋಬೇಡಿ. ಈಗ ನಾನು ಸಬ್ಜೆಕ್ಟ್ ವೈಸು PDF ನೋಟ್ಸ್ಗಳನ್ನು ಕೊಡ್ತಾ ಹೋಗಿದ್ದೀನಿ. ಉಳಿದಿರ್ತಕ್ಕಂಥದ್ದು ಏನಾದರೂ ಇರ್ತಕ್ಕಂಥ ಅಪ್ಡೇಟ್ ನೋಟ್ಸ್ಗಳು ಸಿಕ್ಕರೆ ನಾನು ಕಳಿಸ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಗ್ರೂಪ್ನಲ್ಲಿ ಏನು ಜಾಯ್ನ್ ಆಗಿದ್ರು ಅವರಷ್ಟು ಕಳಿಸ್ತೀನಿ. ಇದು ಕಲೆಕ್ಟ್ ಮಾಡಿರ್ತಕ್ಕಂತಹ ನೋಟ್ಸ್ಗಳು PPT ತರನೇ ಇರುತ್ತೆ. ಹಾಗಾಗಿ ಯಾರ್ಯಾರು ಈಗ ವಾಟ್ಸಪ್ ಮುಖಾಂತರ 24x7 ನೀವು ಯಾವುದೇ ಸಮಯದಲ್ಲಿ ಮೆಸೇಜ್ ಮಾಡಿದ್ರೆ ಸಾಕು, ನಾವು ನೋಟ್ಸ್ಗಳನ್ನು ಕಳಿಸುವ ಪ್ರಯತ್ನ ಮಾಡ್ತಿದ್ದೀನಿ. ಹಾಗಾಗಿ ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ನೋಟ್ಸ್ಗಳನ್ನು ತಗೊಳ್ಳಿ ಅಂತ ನಾನು ಹೇಳ್ತಿದ್ದೀನಿ. ಯಾಕಂದ್ರೆ ನಿಮ್ ಪ್ಲಸ್ ಅಧ್ಯಯನ ಆಗುತ್ತೆ, ಜೊತೆಗೆ ನಿಮ್ಗೆ ಏನಾದರೂ ಸೋರ್ಸ್ಗಳು ನಿಮ್ಗೆ ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಹಾಗಾಗಿ ನಮ್ಗೆ ಏನಾದರೂ ವಾಟ್ಸಪ್ ಮುಖಾಂತರ ಹಾಕಿಬಿಟ್ರೆ ಸೊ ನಿಮ್ಗೆಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತೀನಿ. ಜೊತೆಗೆ ನಿಮ್ಮ ಸಬ್ಜೆಕ್ಟ್ ವೈಸ್ ಏನು ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3 ಪೇಪರ್ಗಳಿಗೆ ಹೊಂದಾಣಿಕೆ ಆಗಿರ್ತಕ್ಕಂಥದ್ದು, ಜೊತೆಗೆ 3 ಪೇಪರ್ಗಳಿಗೆ ಸಿಗಿರ್ತಕ್ಕಂಥ ನೋಟ್ಸ್ಗಳನ್ನು ಕಳಿಸ್ತಿದ್ದೀನಿ ಎಲ್ಲ ಸಬ್ಜೆಕ್ಟ್ಗಳು. ಹಿಸ್ಟ್ರಿ, ಕನ್ನಡ, CB, PM ಮೆಥಡ್, ಹಿಂದಿ, ಇಂಗ್ಲಿಷು, ಫಿಸಿಕಲ್ ಟೀಚರ್, ಕಂಪ್ಯೂಟರ್ ಟೀಚರ್ ಆಗಿರ್ಬೋದು, ಎಲ್ಲ ಟೀಚರ್ಸ್ಗಳಿಗೂ ನೋಟ್ಸ್ಗಳನ್ನು ನಾನು ಕಳಿಸ್ತಿದ್ದೀನಿ. ಯಾರ್ಯಾರು ಮೆಸೇಜ್ ಮಾಡ್ತಿದ್ರು ಸೊ 100 ರೂಪೀಸ್ ಫೋನ್ ಪೇ ಮಾಡುವ ಮೂಲಕ ನೀವು ನೋಟ್ಸ್ಗಳನ್ನು ಪಡೀಬಹುದು. ಸೊ ಪೇ ಮಾಡಿ ನಿಮ್ಮ ಸಬ್ಜೆಕ್ಟು ಮೀಡಿಯಂ ಯಾವುದು ನಿಮ್ದು ಅನ್ನೋದ್ರ ಬಗ್ಗೆ ಹಾಕಿಬಿಟ್ರೆ ಸೊ ನಾವು 5 ನಿಮಿಷ ಒಳಗೆ ನೋಟ್ಸ್ಗಳನ್ನು ಕಳಿಸ್ತಿದ್ದೀವಿ.
ಹಲವಾರು ರೀತಿ ಇರತಕ್ಕಂಥ ಸ್ನೇಹಿತರು ತೆಗಿತಿದ್ದಾರೆ. ಸೊ ಥ್ಯಾಂಕ್ಸ್ಫುಲ್, ಅವ್ರಿಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಅವರು ಕೂಡ ಹೇಳಿದ್ದಾರೆ ಥ್ಯಾಂಕ್ಸ್ಫುಲ್ ಅಂತ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ ತಗೊಂಡವರಿಗೆ. ಜೊತೆಗೆ ಇನ್ನೇನು ಯಾರು ತಗೋಬೇಕು ಅನ್ನೋದ್ರ ಬಗ್ಗೆ ಏನು ಕೆಲವೊಬ್ರು ಸ್ನೇಹಿತರು ಇದೊಂದು ಶಾಂಪಲ್ ಹಾಕಿ ನೋಡ್ತಿದ್ರೆ. ಸೊ ನೋಟ್ಸ್ ನಾವು ಕಳಿಸುವ ಒಂದು ಬಿಜಿಯಲ್ಲಿ ಇದೀವಿ. ಸಿಕ್ಕರೆ ಫ್ರೀ ಇದ್ರೆ ಹಾಕ್ತೀವಿ. ನಿಮಗೆ ಇಂಟ್ರೆಸ್ಟ್ ಇದ್ರೆ ತಗೋಬಹುದು. ಪೇಡ್ ಅನ್ನೋದಾದ್ರೆ ನಿಮ್ದೇನು ಅದೇನೋದು ಸಾಮಗ್ರಿ ನೀವು ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೀನಿ. ಹಾಗಾಗಿ ನೀವು ನೋಡ್ಬೋದು ಈ 15,000 ಶಿಕ್ಷಕರ ನೇಮಕಾತಿ ಕೆಲವೊಂದು ಬದಲಾವಣೆ ಆಯ್ತು ಅಂತ ಹೇಳ್ತೀನಿ. ಆಗ್ಬೋದು, ಯಾಕಂದ್ರೆ ನೋಟಿಫಿಕೇಶನ್ ಆಗಿ ಇನ್ನೂ ಒರಿಜಿನಲ್ ನೋಟಿಫಿಕೇಶನ್ ಆಗಿಲ್ಲ. ಕೆಲವೊಂದು ಶಿಕ್ಷಕರ ನೇಮಕಾತಿಗಳು ಅದರಲ್ಲಿ ಯಾಡ್ ಆಗಿಲ್ಲ, ಹಾಗಾಗಿ ಅವು ಕೂಡ ಯಾಡ್ ಆಗ್ತಾವ ಅಂತ ಹೇಳ್ತೀನಿ. ಹಾಗಾಗಿ ನೋ ಟೆನ್ಷನ್, ನಿಮ್ದು ಏನಿದೆಯೋ ಸ್ಟಡಿ ಮಾಡ್ತಾ ಇರಿ. ಜಿಕೆಗೆ ಒತ್ತು ಸ್ವಲ್ಪ ಕೊಡಿ, ಯಾಕಂದ್ರೆ ಜಿಕೆ ನೆಗ್ಲೆಕ್ಟ್ ಮಾಡ್ತಿದ್ರ ಓದಿರ್ತಕ್ಕಂಥದ್ದು ಪೇಪರ್ ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ, ಆರೋಗ್ಯ ಶಿಕ್ಷಣ ಬಗ್ಗೆ ಬರುತ್ತೆ, ಮೆಂಟಲ್ ಅಬಿಲಿಟಿ ಬರುತ್ತೆ, ಜೊತೆಗೆ ಕಂಪ್ಯೂಟರ್ ನಾಲೆಡ್ಜ್, ಕನ್ನಡ ಮತ್ತು ಇಂಗ್ಲಿಷ್ ನಾಲೆಡ್ಜ್ ಬೇಕು. ಪೇಪರ್ 1 ನಲ್ಲಿ ಓದ್ಬಿಟ್ರೆ ಸಮಗ್ರವಾಗಿ ನಿಮಗೆ ಪೇಪರ್ 3 ನಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಪೇಪರ್ 2 ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್. ನೀವು ಯಾವ ಶಿಕ್ಷಕರಿಗೆ ಬರೀತಿರೋ ಅದ್ರ ಸಬ್ಜೆಕ್ಟ್ ನೀವು ಗ್ರೂಪ್ ಇರಬೇಕಾಗುತ್ತದೆ. ಯಾಕಂದ್ರೆ ಎಕ್ಸ್ಪ್ಲನೇಷನ್ ಪ್ಲಸ್ MCQ ಆಗಿರತಕ್ಕಂತಹ ಅಲ್ಲಿ ಎಕ್ಸಾಮ್ ಕೊಡ್ತಾರೆ. ಪೇಪರ್ 3 ಕನ್ನಡ ಮತ್ತು ಇಂಗ್ಲಿಷ್ ನಾಲೆಡ್ಜ್ ಇದೆಯಲ್ಲ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದು ಪ್ಯಾಟರ್ನ್ ಬಿಟ್ಟಿರ್ತಕ್ಕಂಥದ್ದು. ಏನು ಡ್ರಾಫ್ಟ್ ರೂಲ್ಸ್ ಬಿಟ್ಟಿದೆಯೋ ಅದು ಪ್ಯಾಟರ್ನ್ಸ್. ಮತ್ತು ಪ್ರೈ ಸ್ಕೂಲ್ಗಳಿಗೆ ಏನು ಓದ್ತಿದ್ರು ಎಲ್ಲ ಸ್ನೇಹಿತರು ಕೂಡ PDF ನೋಟ್ಸ್ ಅಂತ ಅಂತಿದ್ದಾರೆ. ಸೊ ಇನ್ನು ಯಾರ್ಯಾರಿಗೆ ಬೇಕು ಅನ್ನೋದ್ರ ಬಗ್ಗೆ, ನೀವು ಬೇಕು ಅನ್ನೋದು ಹೊಸದಾಗಿ ನೋಡ್ತಿರೋರು ವಾಟ್ಸಾಪ್ ಮುಖಾಂತರ ನೀವು ಮೆಸೇಜ್ ಮಾಡಿದರೆ PDF ನೋಟ್ಸ್ಗಳನ್ನು ಕಳಿಸ್ತೀವಿ. ನೀವು ತಗೋಬಹುದು. ಚೆನ್ನಾಗಿ ಓದಿ ನೀವು ಒಂದು ಗೌರ್ಮೆಂಟ್ ನೌಕರಿಯಲ್ಲಿ ಪಡೆಯಿರಿ. ಈ 15,000 ಶಿಕ್ಷಕರ ಅಂದ್ರೆ ಹೆಚ್ಚಿಗೆ ಪೋಸ್ಟ್ ಶಿಕ್ಷಣ ಇಲಾಖೆಯಲ್ಲಿ ಕರ್ತಕ್ಕಂಥದ್ದು. ಹಾಗಾಗಿ ನೀವೇನ್ BEd ನೀವೇನ್ ಕಷ್ಟಪಟ್ಟು ಓದಿದ್ರು, ಪ್ಲಸ್ ಜೊತೆಗೆ TET ಪಾಸ್ ಮಾಡಿದ್ದೀರಾ, ಓದಿರ್ತಕ್ಕಂಥ ಎಲ್ಲ ಟೈಮ್ ಹೊರಗಡೆ ಟೈಮ್ ಬಿಟ್ಟು ನೀವು ಎಜುಕೇಶನ್ ಏನ್ ಕೊಟ್ಟಿದ್ರು, ಸೊ ಒಂದು ಸಾರ್ಥಕವಾಗಬೇಕು ಅನ್ನೋದಾದ್ರೆ ಸೊ ನೀವು ಒಂದು ಹುದ್ದೆಯನ್ನು ಹಿಡಿಲೇಬೇಕು ಅನ್ನೋದ್ರ ಬಗ್ಗೆ ಅದು ನೀವು ತಲೆಯಲ್ಲಿ ಇರಬೇಕು. ಜೊತೆಗೆ ನೀವು ಡೈಲಿ ಟೈಮ್ ವೇಸ್ಟ್ ಮಾಡದೆ ಸೊ ಇವತ್ತಿನಾದ್ರೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಅಧ್ಯಯನ ಮಾಡಿ. ಸೊ ಇವತ್ತು ಗುರು ಪೂರ್ಣಿಮಾ ದಿನ ಇರೋದ್ರಿಂದ ಇವತ್ತು ಸ್ವಲ್ಪ ಟೈಮ್ ಟೇಬಲ್ ಅನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ದು ಹೊರಗಿನ ಟೈಮ್ ಇದ್ರೆ ಅದನ್ನು ಕಟ್ ಮಾಡ್ಕೊಂಡು ಓದುವ ಕಡೆ ಗಮನವನ್ನು ಕೊಡಿ, ಬೇರೆ ಕಡೆ ಗಮನವನ್ನು ಕೊಡಬೇಡಿ. ಅದು ತಾತ್ಕಾಲಿಕವಾಗಿರ್ತಕ್ಕಂತಹ ವಿಷಯಗಳಿಗೆ ನೀವು ಗಮನವನ್ನು ಕೊಡಬೇಡಿ. ನಿಮ್ದು ಏನಪ್ಪ ಅಂದ್ರೆ ಸುಮಾರು ನೀವು ಬರ್ತಕ್ಕಂಥ 30 ವರ್ಷಗಳ ನೆಮ್ಮದಿಯ ಜೀವನಕ್ಕೋಸ್ಕರ ನೀವು ಒಂದು ಉದ್ಯೋಗವನ್ನು ಇಡಲೇಬೇಕು. ಹಾಗಾಗಿ ಅದಕ್ಕೆ ನೀವು ಒಂದು ಇಂಪಾರ್ಟೆಂಟ್ ಒಂದು ಕೊಡಿ ಅಂತ ಹೇಳ್ತೀನಿ. ಹಾಗಾಗಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು. ಈಗ ಬರ್ತಕ್ಕಂಥ ನಾನು ಕೆಲವೊಂದು ಅಪ್ಡೇಟ್ ಹೇಳ್ತಾ ಹೋಗಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ಯಾವ್ದಾದ್ರು ಕ್ಲಾಸಸ್ ಕೂಡ ಇದ್ರೆ ಮೌಲ್ಯ ಶಿಕ್ಷಣದ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ಪಾಠ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತೀನಿ. ಮತ್ತು ಉಳಿದಿರ್ತಕ್ಕಂಥ ಏನಾದರೂ ಸಬ್ಜೆಕ್ಟ್ಗಳಿದ್ರೆ ಕೂಡ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಜೊತೆಗೆ ನೋಡ್ಬೋದು ಫೈನಲ್ ಆಗಿ ನಾನು ಈಗ PDF ನೋಟ್ಸ್ಗಳು ನಿಮಗೆ ಬೇಕಾದ್ರೆ ಸೊ 24/7 ಯಾವುದೇ ಸಮಯದಲ್ಲಿ ನೀವು ಮೆಸೇಜ್ ಮಾಡುವ ಮೂಲಕ PDF ನೋಟ್ಸ್ಗಳನ್ನು ಪಡೆಯಿರಿ. ಜೊತೆಗೆ ಅವ್ರಿಗೇನು ಮಾಡ್ತೀನಿ, ಪ್ಲಸ್ ವಾಟ್ಸಪ್ ಗ್ರೂಪ್ನಲ್ಲಿ ಆ್ಯಡ್ ಮಾಡ್ತೀನಿ. ನೋಟ್ಸ್ ಯಾರು ತಗೊಂತಾರೋ ಅವ್ರಿಗೆ ಎಷ್ಟೇ ಮಾಡಿಕೊಂಡು ಡೈಲಿ ನಿತ್ಯದಲ್ಲಿ ಅಪ್ಡೇಟ್ ಮಾಡುವ ನನ್ನ ಕರ್ತವ್ಯವನ್ನು ಮಾಡ್ತಿದ್ದೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಏನಾದರೂ ವಿಚಾರಗಳಿದ್ರೆ ಸೊ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.